ಕಲ್ಯಾಣ ಕರ್ನಾಟಕ ಸಾಂಸ್ಕೃತಿಕ ಭಾಗದ ಏನು ದೂರದರ್ಶನ 1977ರಲ್ಲಿ ಮೊದಲ ಬಾರಿಗೆ ಏನು ಸ್ಥಾಪನೆ ಆಗಿತ್ತು, ಅದು ಕಲಬುರಗಿಯಲ್ಲಿ. ಆದರೆ ಇವತ್ತು ಏನು ಕೇಂದ್ರ ಸರ್ಕಾರ ಇವತ್ತೇನು ಜನರಿಗೆ ದಾರಿ ತಪ್ಪಿಸಿ ದೂರದರ್ಶನ ಏನು ಹಂತ ಹಂತವಾಗಿ ಬಂದ್ ಮಾಡಕ್ಕೆ ಹೊರಟಿದೆ. ಅದಕ್ಕಾಗಿ ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರ ನೇತೃತ್ವದಲ್ಲಿ ಇವತ್ತು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಇವತ್ತು ದೂರದರ್ಶನ ಬಂದ್ ಮಾಡಿದ್ರೆ ಮತ್ತೆ ಇವತ್ತು ಬೇರೆ ಹಂತ ಹಂತವಾಗಿ ಹೋರಾಟ ಮಾಡ್ಬೇಕಾಗ್ತದ. ಏನು ನೀವು ಕುಂಟು ನೆಪ ಹೇಳಿ ಮೊದಲೇ ದೂರದರ್ಶನದಲ್ಲಿ ಕೃಷಿ ಸಮಸ್ಯೆ ಇದ್ದ ಕೃಷಿದು ಏನು ಒಳ್ಳೆ ಸಂದೇಶಗಳನ್ನು ತೋರಿಸ್ತಾ ಇದ್ರಿ, ಮತ್ತೆ ಕಲಾವಿದರು ಏನು ಇವತ್ತು ಕಾರ್ಯಕ್ರಮಗಳನ್ನು ತೋರಿಸ್ತಾ ಇದ್ರಿ, ಯಾವುದೂ ಕೂಡ ಇವತ್ತು ಜನರಿಗೆ ತೋರಿಸ್ತಾ ಇಲ್ಲ. ಹಾಗಾಗಿ ಇವತ್ತು ಕರ್ನಾಟಕ ನವನಿರ್ಮಾಣ ಸೇನೆ ಹಿಂದೂ ಕೂಡ ಹೋರಾಟ ಮಾಡಿದ್ದೀವಿ, ಈ ಕೂಡ ನಾವು ನಿಮ್ ಗಮನಕ್ಕೆ ತರ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಬಂದ್ ಮಾಡಬಾರ್ದು. ಇದು ಒಳ್ಳೆಯ ದೂರದರ್ಶನ. ಹಾಗೆ ಆದ ಕಾರಣಕ್ಕಾಗಿ ಕಲಬುರಗಿಯಲ್ಲಿ ಹಿಂದೂ ಕೂಡ ಕೇಂದ್ರ ಸರ್ಕಾರ ರೈಲ್ವೆ ಡಿವಿಷನ್ ಕೂಡ ಕ್ಯಾನ್ಸಲ್ ಮಾಡಿದ್ರಿ. ಮತ್ತೆ ಇದನ್ನು ದೂರದರ್ಶನ ಕಿತ್ಕೊಂಡು ಹೋಗ್ಬೇಕಂದ್ರ ಈ ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಬಹಳಷ್ಟು ಅನ್ಯಾಯ ಮಾಡ್ತದಂತ ಈ ಕೇಂದ್ರ ಸರ್ಕಾರಕ್ಕೆ ನಾನು ಇವತ್ತು ವಿರೋಧ ಮಾಡಿ ಕರ್ನಾಟಕ ನವನಿರ್ಮಾಣ ಸೇನೆ ಮುಂದಿನ ದಿನದಲ್ಲಿ ಕೂಡ ಏನು ಒಂದು ವೇಳೆ ನೀವು ಬಂದ್ ಮಾಡಿದ್ರೆ ಮತ್ತೆ ಹೋರಾಟ ಹಮ್ಮಿಕೊಳ್ಬೇಕಾಗ್ತಂತಂದು ನಮ್ಮ ಲೋಕಸಭಾ ಸದಸ್ಯರು ಇದಕ್ಕೆ ಕೂಡಲೇ ಧ್ವನಿ ಎತ್ತಕ್ಕಂತ ಕೆಲಸ ಮಾಡಬೇಕು. ಯಾಕಪ್ಪ ಅಂತಂದ್ರೆ ನಾವು ಅವರಿಗೂ ಕೂಡ ಇವತ್ತು ಮನವಿ ಕೊಡ್ತೀವಿ, ನಿಮ್ ಗಮನಕ್ಕೂ ಇಂದು ಕೂಡ ಲೋಕಸಭಾ ಸದಸ್ಯರಿಗೂ ಕೂಡ ಗಮನಕ್ಕೆ ತಂದಿದ್ದೀವಿ. ಯಾರು ಕೂಡ ಧ್ವನಿ ಎತ್ತಕ್ಕಂತ ಕೆಲಸ ಮಾಡಿಲ್ಲ. ಈಗಿನ ಲೋಕಸಭಾ ಸದಸ್ಯರ ಮೇಲೆ ನಮ್ಗೆ ವಿಶ್ವಾಸ ಇದೆ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಮುಂದಿನ ದಿನದಲ್ಲಿ ಕೂಡ ಧ್ವನಿ ಎತ್ತಿ ಈ ದೂರದರ್ಶನ ನಮ್ಮ ಕಲಬುರಗಿದಲ್ಲೇನೆ ಉಳಿಬೇಕು. ಇಲ್ಲಿನ ಜನರಿಗೆ ಮತ್ತೆ ಸಂದೇಶ ಯಾವ ರೀತಿಯಿಂದ ಸಂದೇಶ ಕೊಡ್ತಾ ಇದ್ರಿ, ಅದೇ ರೀತಿಯಿಂದ ರೈತರಿಗೆ ಇವತ್ತು ನಮ್ಮ ಜನರಿಗೆ ಒಳ್ಳೆಯ ಸಂದೇಶ ಇರ್ಲಿ ಅಂತ ನಾನು ಇವತ್ತು ಭಾವಿಸ್ತೀನಿ. ಬಂದ್ ಮಾಡೋದಾದ್ರೆ ಇವ್ರು ಯಾರು ಕೂಡ ಇಲ್ಲಿ ಅಧಿಕಾರಿಗಳು ಇಲ್ಲ ಸರ್. ಈಗ ಇನ್ನೂ ಕೂಡ ಹೋದ ಸಾರಿ ನಾವು 2020ರಲ್ಲಿ ಹೋರಾಟ ಮಾಡಿದ್ದೇವೆ. ಅವ್ರು ಯಾವ ರೀತಿಲಿಂದ ಈ ಕೆಲವೊಂದು ಸಿಬ್ಬಂದಿಗಳು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡೋದು, ಮತ್ತೆ ಏನು ಇವತ್ತು ದೂರದರ್ಶನದಲ್ಲಿ ಏನು ಕಾರ್ಯಕ್ರಮಗಳು ಬರ್ತಾ ಇದ್ದೀವಿ ಅದನ್ನು ಕೂಡ ಬರ್ತಾ ಇಲ್ಲ. ಇವ್ರೇನ್ ಬಂದ್ ಮಾಡ್ತೀನಿ ಅಂತ ಆದೇಶ ಪತ್ರ ಯಾವುದು ಹೊರಡಿಸಿಲ್ಲ. ಆದ್ರೆ ಏನದ ಇಲ್ಲಿ ನಡೀತಕ್ಕಂಥ ಇಲ್ಲಿನ ವ್ಯವಸ್ಥೆ ನೋಡಿದ್ರ ಯಾವುದೇ ಕಾರಣಕ್ಕೂ ಎಲ್ಲೋ ಮುಚ್ಚ ಹಾಕಂತ ಕೆಲಸ ಮಾಡೋ ತರ ತಂದು ನಮ್ಗೆ ಇವತ್ತು ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರ ಗಮನಕ್ಕೆ ಬಂದಿದ್ದೀವಿ. ಅದಕ್ಕಾಗಿ ಇವತ್ತು ಹೋರಾಟ ಹಮ್ಮಿಕೊಳ್ಳಿ. ರವಿ ದೇಗಾಂವ್, ಕರ್ನಾಟಕ ನವನಿರ್ಮಾಣ ಸೇನೆ ಜಿಲ್ಲಾಧ್ಯಕ್ಷರು, ಕಲಬುರಗಿ.